ಡ್ರಗ್ ಮಾಫಿಯಾ ಹಣ ಎಚ್ಡಿಕೆ ಸರ್ಕಾರ ಬೀಳಿಸ್ತಾ? ಸಿನಿಮಾ ಮಂದಿಗಷ್ಟೇ ಅಲ್ಲ, ರಾಜಕಾರಣಕ್ಕೂ ಡ್ರಗ್ ಲಿಂಕ್ ಇದೆಯಾ? ಇಂದ್ರಜಾಲ ರಹಸ್ಯಕ್ಕೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ಯಾಕೆ? ಡ್ರಗ್ ಮಾಫಿಯಾಗೂ ಎಚ್ಡಿಕೆಗೂ ಆಂತರಿಕ ಬಾಂಧವ್ಯ ಇದೆಯಾ? ರಾಜಕೀಯ ಕೆಸರ ಚಾಟಕ್ಕೆ ವೇದಿಕೆ ಆಯ್ತಾ ಡ್ರಗ್ಸ್ ಜಾಲ? ಕುಮಾರಸ್ವಾಮಿ ಸುಧಾಕರ್ ನಡುವೆ ನಡೆಯಿತು ಡ್ರಗ್ಸ್ ಟ್ವೀಟ್ ವಾರ್. ಇದೇ ಇವತ್ತಿನ ಫೋಕಸ್ 18 ಅಮಲೂರಿನ ಡ್ರಗ್ಸ್ ಮಾಫಿಯಾ. ನಾನ್ ಶರ್ಮಿತಾ ಶೆಟ್ಟಿ. ಡ್ರಗ್ ಮಾಫಿಯಾ ಹಣ ಎಚ್ಡಿಕೆ ಸರ್ಕಾರ ಬೀಳಿಸ್ತಾ? ನಾನು ಸರ್ಕಾರ ತೆಗಿಬೇಕಾದ್ರೆ ಅದೇ ದುಡ್ಡನ್ನೇ ಉಪಯೋಗ ಮಾಡಿದ್ದು. JDS ಅವತ್ತು ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಅವತ್ತು ಸಹ ಯಾರು ಅಂತ ಕೆಲಸಗಳು ಮಾಡ್ತಾ ಇದ್ರು ಅಂಥವ್ರಿಂದಲೂ ದುಡ್ಡು ಕಲೆಕ್ಷನ್ ಮಾಡ್ಕೊಂಡ್ರು ಈ ಸರ್ಕಾರ ತೆಗಿಲಿಕ್ಕೆ. ಈಗ ನನ್ನ ಕಾಲದಲ್ಲಿ ಆ್ಯಕ್ಷನ್ ತಗೋಬೇಕು ಅಂತಲೇ ಹೊರಟಾಗ ಕೆಲವರಿಗೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಬಹುಶಃ ನಿಮಗೆ ಜ್ಞಾಪಕದಲ್ಲಿರ್ಬೋದು, ಕೆಲವರು ರಾತ್ರೋರಾತ್ರಿ ಇದು ಇಂಥದ್ದು ಶ್ರೀಲಂಕಾ ಪಾಲಂಕಾಗೆಲ್ಲ ಹೊಟ್ಟೋದ್ರು. ಅವ್ರನ್ನೂ ಒಂದ್ಸರಿ ಪರೀಕ್ಷೆಗೆ ಒಳಪಡಿಸೋ ಅವಶ್ಯಕತೆ ಇದೆ. ಅವರು ಸಹಜ ಸ್ಥಿತಿಯಲ್ಲಿ ಹೇಳಿದಾರೋ ಅಥವಾ ಮತ್ತಿನಲ್ಲಿ ಹೇಳಿದಾರೋ ಅನ್ನೋದನ್ನ ಒಂದು ತನಿಖೆಗೆ ಒಳಪಡಿಸಬೇಕಾದ ಅವಶ್ಯಕತೆ ಇದೆ. ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಎಂಥ ಬಲಾಢ್ಯರಿರಲಿ, ಅಂಥವ್ರ ಮೇಲೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಿಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಸಿನಿಮಾ ಮಂದಿಗಷ್ಟೇ ಅಲ್ಲ, ರಾಜಕೀಯಕ್ಕೂ ಡ್ರಗ್ ಲಿಂಕ್ ಇದೆಯಾ? ಡ್ರಗ್ಸ್ ಜಾಲನ ಭೇದಿಸಲೇಬೇಕು. ಬಿಕಾಸ್ ಈಗಾಗಲೇ ನಮ್ಮ ಕೆಲವರೆಲ್ಲ ಹೇಳ್ತಾ ಇರೋ ರೀತಿ ನಮ್ಮ ಮಕ್ಕಳು ಕೂಡ ಹಾಳಾಗ್ಬಿಡ್ತಾರೆ. ನನ್ನ ಪ್ರಕಾರ ನನಗೆ ಬಂದಿರತಕ್ಕಂಥ ಮಾಹಿತಿ, ಸ್ಕೂಲ್ಗಳ ಆಚೆನೂ ಕೂಡ ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಇಂದ್ರಜಾಲ ರಹಸ್ಯಕ್ಕೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದೇಕೆ? ಕನ್ನಡ ಚಿತ್ರಗಳಲ್ಲಿ ಡ್ರಗ್ ಮಾಫಿಯಾ ಇದೆ. ಡ್ರಗ್ಸ್ ತಗೊಂಡೇ ಬರ್ತಾರೆ, ವ್ಯಾನಿಟಿ ವ್ಯಾನಲ್ಲೇ ತಗೊಂತಾರೆ, ರೇವ್ ಪಾರ್ಟಿ ಮಾಡ್ತಾ ಇದ್ದಾರೆ, ಹನಿ ಟ್ರ್ಯಾಪ್ ಇನ್ವಾಲ್ವ್ ಆಗ್ತಾರೆ. ಹಲವಾರು ನಟಿಯರು ಪ್ರಾಸ್ಟಿಟ್ಯೂಷನ್ ಇನ್ವಾಲ್ವ್ ಆಗಿದ್ದಾರೆ. ಈ ಥರ ಜಾಗ್ವಾರ್ ಕಾರ್ಗಳು ಬರುತ್ತೆ, ಮರ್ಸಿಡೀಸ್ ಬರುತ್ತೆ. ಕಾರಲ್ಲಿ ಮಾದಕ ವಸ್ತುಗಳು, ಕೆಲವು ನಟರು ಇದ್ರು, ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು. ಆದರೆ ಇವ್ರ ಹಿಂದೆ ಯಾರಿದ್ದಾರೆ? ದಮ್ಮಾರೋ ದಮ್ಮಂತ ನಶೆ ಏರಿಸಿಕೊಳ್ತಿದ್ದ ಅಮಲಿನ ಘಾಟು ಈಗ ಚಂದನವನಕ್ಕೂ ಅಂಟಿಕೊಂಡಿದೆ. ಬಣ್ಣದ ಲೋಕದ ಮಾದಕ ದುನಿಯಾ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ತೆರೆಯ ಮೇಲೆ ಮಿಂಚುತ್ತಿದ್ದ ಕಲಾವಿದರಲ್ಲಿ ಹಲವರು ಡ್ರಗ್ಸ್ನ ದಾಸರಾಗ್ಬಿಟ್ಟಿದ್ದಾರೆ. ಗಂಧದ ಗುಡಿಯಲ್ಲಿ ಮಾದಕ ದ್ರವ್ಯದ ಬಾಂಬ್ ಸ್ಫೋಟವಾಗಿದ್ದು ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇಷ್ಟು ದಿನ ಸ್ಯಾಂಡಲ್ವುಡ್ನಲ್ಲಿ ಗಿರಿಕಿ ಹೊಡೆಯುತ್ತಿದ್ದ ಈ ಮಾದಕ ಜಾಲ ಈಗ ರಾಜಕೀಯ ಲೋಕಕ್ಕೂ ಕಾಲಿಟ್ಟಿದೆ. ಎಚ್ಡಿಕೆ ಸಿಡಿಸಿದ ಆ ಡ್ರಗ್ಸ್ ಬಾಂಬ್ ಈಗ ಭಾರಿ ಸದ್ದು ಮಾಡುತ್ತಿದ್ದು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. JDS ಅವತ್ತು ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಅವತ್ತು ಸಹ ಯಾರು ಅಂತ ಕೆಲಸಗಳು ಮಾಡ್ತಾ ಇದ್ರು ಅಂಥವ್ರಿಂದಲೂ ದುಡ್ಡು ಕಲೆಕ್ಷನ್ ಮಾಡ್ಕೊಂಡ್ರು ಈ ಸರ್ಕಾರ ತೆಗಿಲಿಕ್ಕೆ. ಅವ್ರನ್ನೂ ಒಂದ್ಸರಿ ಪರೀಕ್ಷೆಗೆ ಒಳಪಡಿಸೋ ಅವಶ್ಯಕತೆ ಇದೆ. ಅವರು ಸಹಜ ಸ್ಥಿತಿಯಲ್ಲಿ ಹೇಳಿದಾರೋ ಅಥವಾ ಮತ್ತಿನಲ್ಲಿ ಹೇಳಿದಾರೋ ಅನ್ನೋದನ್ನ ಒಂದು ತನಿಖೆಗೆ ಒಳಪಡಿಸಬೇಕಾದ ಅವಶ್ಯಕತೆ ಇದೆ. ಡ್ರಗ್ಸ್ ನಶೆಯಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಮಿಂದೇಳುತ್ತಿದ್ದಾರೆ. ಬಣ್ಣದ ಲೋಕದ ಕತ್ತಲ ಸಾಮ್ರಾಜ್ಯ ಬರೀ ಅಮಲ್ನಿಂದಲೇ ತುಂಬಿಕೊಂಡಿದೆ ಅನ್ನೋ ವಿಚಾರ ಕಳೆದ 4-5 ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ. ಆದ್ರೆ ಈಗ ಇದೇ ಅಮಲಿನ ಸಾಮ್ರಾಜ್ಯವೇ ಒಂದು ಸರ್ಕಾರವನ್ನೇ ಉರುಳಿಸಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಡ್ರಗ್ ಮಾಫಿಯಾ ಹಣವೇ ಎಚ್ಡಿಕೆ ಸರ್ಕಾರವನ್ನು ಬೀಳಿಸ್ತಾ? ಸಿನಿಮಾ ಮಂದಿಗೆ ಮಾತ್ರವಲ್ಲ, ರಾಜಕೀಯಕ್ಕೂ ಡ್ರಗ್ ಲಿಂಕ್ ಇರೋ ಸುದ್ದಿ ಕೇಳಿ ಬರ್ತಿದೆ. ಇಂದ್ರಜಾಲದ ಡೈರಿಗೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಇಷ್ಟು ದಿನ ಚಂದನವನದ ಸುತ್ತ ಗಿರಿಕಿ ಹೊಡೆಯುತ್ತಿದ್ದ ಮಾದಕ ಮಾಫಿಯಾ ಈಗ ರಾಜಕೀಯ ಅಖಾಡಕ್ಕೂ ಎಂಟ್ರಿ ಕೊಟ್ಟಿದೆ. ನಾಯಕರುಗಳ ವಾಕ್ ಸಮರಕ್ಕೆ ಅಸ್ತ್ರವಾಗಿಬಿಟ್ಟಿದೆ ಈ ಹೈ ಎಂಡ್ ಡ್ರಗ್ಸ್. ಮತ್ತಿನ ಲೋಕದಲ್ಲಿ ಕೆಲ ಕಲಾವಿದರು ತೇಲ್ತಿದ್ದಾರೆ. ಬಣ್ಣದ ಲೋಕದಲ್ಲಿ ಪುಟಗಟ್ಟಲೆ ಡೈಲಾಗ್ ಹೊಡೆಯೋರು, ಸ್ಕ್ರೀನ್ ಮೇಲೆ ಆದರ್ಶವಾದಿ ಅಂತ ತೋರಿಸ್ಕೊಳ್ಳೋ ಕೆಲ ಕಲಾವಿದರು ಸಂಜೆ ಆದ್ರೆ ಸಾಕು ತಮ್ಮದೇ ಮಾಯಾ ಲೋಕದಲ್ಲಿ ಓಲಾಡ್ತಿರ್ತಾರೆ. ಇದೀಗ ಸ್ಯಾಂಡಲ್ವುಡ್ನ ಇಂತಹ ಕಲಾವಿದರ ಮಾದಕ ಲೋಕ ಬಟಾ ಬಯಲಾಗಿದೆ. ನಿರ್ದೇಶಕ ಇಂದ್ರಜಿತ್ ಸಿಡಿಸಿದ ಬಾಂಬ್ಗೆ ಆ ನಟ ನಟಿಯರಲ್ಲಿ ಈಗ ಢವ ಢವ ಶುರುವಾಗಿದೆ. 10-15 ಜನ ಆಕ್ಟರ್ಗಳಿದ್ದು ಅವರೆಲ್ಲರ ಹೆಸರನ್ನು ಸಿಸಿಬಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೇ ತಡ ಇಡೀ ಗಾಂಧಿನಗರವೇ ಶೇಕ್ ಆಗಿದೆ.
ಆದರೆ ಇದೆಲ್ಲದರ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೊಟ್ಟಿರೋ ಆ ಒಂದು ಸ್ಫೋಟಕ ಹೇಳಿಕೆ ಈಗ ಭಾರಿ ಸದ್ದು ಮಾಡುತ್ತಿದೆ. ನನ್ನ ಸರ್ಕಾರ ಉರುಳಿಸೋಕೆ ಡ್ರಗ್ಸ್ ದುಡ್ಡನ್ನೇ ಬಳಸಿದ್ರು. ನಾನು ಸರ್ಕಾರ ತೆಗಿಬೇಕಾದ್ರೆ ಅದೇ ದುಡ್ಡನ್ನೇ ಉಪಯೋಗ ಮಾಡಿದ್ದು. ಬಿಜೆಪಿ ವಿರುದ್ಧ ಬಾಂಬ್ ಸಿಡಿಸಿದ ಮಾಜಿ ಸಿಎಂ. ಒಂದು ಕಡೆ ಚಂದನವನದ ಅಮಲಿನ ಲೋಕದ ಬಗ್ಗೆ ಚರ್ಚೆ ಆಗ್ತಿರೋವಾಗಲೇ ಕುಮಾರಸ್ವಾಮಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರ ಉರುಳಿಸಲು ಡ್ರಗ್ಸ್ ಹಣ ಬಳಕೆಯಾಗಿದೆ, ನಾನು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂದಿದ್ದಾಗಲೇ ಕೆಲವರು ಶ್ರೀಲಂಕಾಗೆ ಓಡಿ ಹೋದ್ರು ಅಂತ ಕಿಡಿಕಾರಿದ್ರು. ಈಗ ನನ್ನ ಕಾಲದಲ್ಲಿ ಆ್ಯಕ್ಷನ್ ತಗೋಬೇಕು ಅಂತಲೇ ಹೊರಟಾಗ ಕೆಲವರಿಗೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಬಹುಶಃ ನಿಮಗೆ ಜ್ಞಾಪಕದಲ್ಲಿರ್ಬೋದು, ಕೆಲವರು ರಾತ್ರೋರಾತ್ರಿ ಇದು ಎಂಥದೋ ಶ್ರೀಲಂಕಾ ಪಾಲಂಕಾಗೆಲ್ಲ ಹೊರಟೋದ್ರು. ನಾನು ಸರ್ಕಾರ ತೆಗಿಬೇಕಾದ್ರೆ ಅದೇ ದುಡ್ಡನ್ನೇ ಉಪಯೋಗ ಮಾಡಿದ್ದು. JDS ಅವತ್ತು ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಅವತ್ತು ಸಹ ಯಾರು ಅಂಥ ಕೆಲಸಗಳು ಮಾಡ್ತಾಯಿದ್ರು ಅಂಥವ್ರಿಂದಲೂ ದುಡ್ಡು ಕಲೆಕ್ಷನ್ ಮಾಡ್ಕೊಂಡ್ರು ಈ ಸರ್ಕಾರ ತೆಗಿಲಿಕ್ಕೆ. ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ HDK, ಕ್ರಿಕೆಟ್ ಬೆಟ್ಟಿಂಗ್ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳಿಂದಲೇ ನನ್ನ ಸರ್ಕಾರ ಉರುಳಿದೆ ಅಂತ ಹರಿಹಾಯ್ದು. ನನ್ನ ಸರ್ಕಾರ ತೆಗಿಬೇಕಾದರೆ ಯಾವ ನಿಮ್ಮ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೆಸಿದಂಥವ್ರು ಬೆಂಗಳೂರಿನಲ್ಲಿ ಕೆಲವು ಡ್ಯಾನ್ಸ್ ಬಾರ್ಗಳು ಮಗದೊಂದು ನಡೆಸ್ತಾ ಇದ್ದಾರಲ್ಲ, ಹಲವಾರು ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು, ಅಂಥ ವ್ಯಕ್ತಿಗಳನ್ನು ಕಲೆ ಹಾಕ್ಕೊಂಡು ಅಂಥವರಿಂದಲೇ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಈ ಸರ್ಕಾರ ಹೋಗಬೇಕಾದ್ರೆ ನನ್ನ ಮೈತ್ರಿ ಸರ್ಕಾರ ಪ್ರಮುಖವಾದಂಥ ಕಾರಣ ಅವರುಗಳೇ ತೆಗೆದುಕೊಂಡಂಥದ್ದು. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ, ನಾನು ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೀನಿ, ಆದರೆ ಇದ್ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ. ಈ ರೀತಿ ಡ್ರಗ್ಸ್ ಜಾಲದ ಬಗ್ಗೆ ನಾನು ಕೇಳಿಯೇ ಇರಲಿಲ್ಲ ಅಂತ ಹೇಳಿದರು. ಹೌದು, ನಾನು ಚಿತ್ರದ ನಿರ್ಮಾಪಕ, ಡಿಸ್ಟ್ರಿಬ್ಯೂಟರ್ ಆಗೆಲ್ಲ ಕೆಲಸ ಮಾಡಿದ್ದೇನೆ. ನಾನು ಕೆಲಸ ಮಾಡಿದಂಥ ನನ್ನ ಸರೌಂಡಿಂಗ್ ಒಳಗೆ ಆ ರೀತಿಯ ವಾತಾವರಣ ನಾನು ಎಂದೂ ನೋಡಿಲ್ಲ. ಇಲ್ಲ, ಈಗಿನ ಇದ್ರ ಬಗ್ಗೆ ಯಾರೋ ಕೆಲವರು ಏನೋ ಚರ್ಚೆ ಮಾಡ್ತಾ ಇದ್ದಾರೆ. ವಿಷಯ ಗೊತ್ತಿಲ್ಲದೆ ಇದ್ದಾಗ ನಾನು ಯಾರೋ ಹೇಳಿದ್ದು ಅಂತ ಹೇಳಿ ಏರ್ಸೆ ಇಶ್ಯೂಗಳನ್ನು ಬ್ರೋಧೀಕರಿಸ್ಲಿಕ್ಕೆ ನಾನು ಹೋಗೋದಿಲ್ಲ. ವಿಷಯ ಗೊತ್ತಾದರೆ ಸಾರ್ವಜನಿಕರು ನಾನು ಓಪನ್ ಆಗಿ ಮಾತನಾಡ್ತಕ್ಕಂಥದ್ದು, ನಾನೇನು ಯಾವುದನ್ನು ಕದ್ದು ಮುಚ್ಚಿ ಮಾತನಾಡ್ತಕ್ಕಂಥವನ್ನಲ್ಲ. HDK ಹೇಳಿಕೆಗೆ ಸಿಟಿ ರವಿ ಟಾಂಗ್. ಡ್ರಗ್ ಮಾಫಿಯಾಗೂ ಕುಮಾರಸ್ವಾಮಿಗೂ ಆಂತರಿಕ ಬಾಂಧವ್ಯವಿದೆ. ಡ್ರಗ್ ಮಾಫಿಯಾದಿಂದಲೇ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಸಿಟಿ ರವಿ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಡ್ರಗ್ ಮಾಫಿಯಾಗೂ ಕುಮಾರಸ್ವಾಮಿಗೂ ಆಂತರಿಕ ಬಾಂಧವ್ಯವಿದೆ. ಈ ರೀತಿ ಹೇಳಿದ್ದಾರೆಂದ್ರೆ ಕುಮಾರಸ್ವಾಮಿ ಅವರನ್ನು ಒಮ್ಮೆ ಪರೀಕ್ಷೆಗೆ ಒಳಪಡಿಸಬೇಕು. ಸರಿಯಾಗಿದ್ದಾಗ ಹೇಳಿದ್ದಾರೋ ಅಥವಾ ಮತ್ತಲ್ಲಿ ಹೇಳಿದ್ದಾರೋ ಅಂತ HDK ಕಾಲೆಳೆದ್ರು. ಅವ್ರನ್ನೂ ಒಂದ್ಸರಿ ಪರೀಕ್ಷೆಗೆ ಒಳಪಡಿಸುವ ಅವಶ್ಯಕತೆ ಇದೆ. ಅವರು ಸಹಜ ಸ್ಥಿತಿಯಲ್ಲಿ ಹೇಳಿದಾರೋ ಅಥವಾ ಮತ್ತಿನಲ್ಲಿ ಹೇಳಿದಾರೋ ಅನ್ನೋದನ್ನ ಒಂದು ತನಿಖೆಗೆ ಒಳಪಡಿಸಬೇಕಾದ ಅವಶ್ಯಕತೆ ಇದೆ. ಡ್ರಗ್ ಮಾಫಿಯಾ ನಿಯಂತ್ರಿಸುತ್ತೆ ಅಂತ ಹೇಳೋದೇ ಒಂದು ಹಾಸ್ಯಾಸ್ಪದ ಸಂಗತಿ. ಇವರು ಮುಖ್ಯಮಂತ್ರಿ ಆಗಿದ್ದವರಿಗೆ ಡ್ರಗ್ ಮಾಫಿಯಾ ನಿಯಂತ್ರಿಸೋಕ್ಕಾಗ್ಲೋ ಅಷ್ಟು ದುರ್ಬಲ ಮುಖ್ಯಮಂತ್ರಿನ ಅವರು. ಒಂದು ಡ್ರಗ್ ಮಾಫಿಯಾ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅವತ್ತು ಅವ್ರ ಕೈನಲ್ಲಿ ಅಧಿಕಾರ ಮತ್ತು ಇಂಟೆಲಿಜೆನ್ಸಿ ಎರಡೂ ಅವ್ರ ಕೈಲಿತ್ತು. ಯಾಕೆ ಸುಮ್ಮನಿದ್ರು ಅಂತ ಹೇಳಿದ್ರೆ ಅವರಿಗೂ ಏನಾದರೂ ಆ ಡ್ರಗ್ ಮಾಫಿಯಾಕ್ಕೂ ಆಂತರಿಕ ಬಾಂಧವ್ಯ ಇದ್ದು ಸುಮ್ಮನಿದ್ರು. ಸಿಟಿ ರವಿ ಹೇಳಿಕೆಗೆ HDK ತಿರುಗೇಟು. ಸಿಟಿ ರವಿ ಬೇರೆಯವರ ಹತ್ರ ಆಟ ಆಡಲಿ, ನನ್ನ ಹತ್ರ ಅಲ್ಲ. ಡ್ರಗ್ ಮಾಫಿಯಾ ಈಗ ರಾಜಕೀಯ ನಾಯಕರುಗಳ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಸಿಟಿ ರವಿ ಕೊಟ್ಟ ಟಾಂಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ರವಿ ಅವರಿಗೆ ಸ್ಮರಣಾಶಕ್ತಿ ಚೆನ್ನಾಗಿಲ್ಲ ಅನಿಸುತ್ತೆ. ಸಿಟಿ ರವಿ ಅಧಿಕಾರದ ಅಮಲಿನಲ್ಲಿ ತೇಲ್ತಿದ್ದಾರೆ, ಅವರು ಬೇರೆಯವರ ಹತ್ರ ಆಟ ಆಡಲಿ, ನನ್ನ ಹತ್ರ ಆಟ ಆಡೋಕೆ ಆಗಲ್ಲ ಅಂತ ಹರಿಹಾಯ್ದು. ಇವತ್ತು ಅಧಿಕಾರದ ಮದದ ಮತ್ತಿರೋದು ಸಿಟಿ ರವಿಗೆ. ಕೆಲವು ಮಂತ್ರಿಗಳಲ್ಲಿ ಇದ್ದಾರೆ, ಅಧಿಕಾರದ ಮದದ ಮತ್ತು ಅವ್ರಿಗೆ ಹತ್ಕೊಂಡಿದೆ, ಅದರಿಂದ ಈ ರೀತಿ ಲಘುವಾಗಿ ಮಾತನಾಡ್ತಾರೆ. ಶಾಸಕರನ್ನು ಖರೀದಿ ಮಾಡಿದ್ರೆ ಶಕ್ತಿಯುತ ಸರ್ಕಾರ. ಬಿಜೆಪಿ ವಿರುದ್ಧ ಹರಿಹಾಯ್ದ HDK. ಕುಮಾರಸ್ವಾಮಿ ಅವರದ್ದು ದುರ್ಬಲ ಸರ್ಕಾರವಾಗಿತ್ತು ಎಂದು ಸಿಟಿ ರವಿ ನೀಡಿದ ಹೇಳಿಕೆಗೆ ಕಿಡಿಕಾರಿದ HDK, ಇವ್ರ ತರ ನಂದು ಲೂಟಿ ಹೊಡೆಯೋ ಸರ್ಕಾರವಲ್ಲ, ಸರ್ಕಾರ ಅಸ್ಥಿರಗೊಳಿಸೋಕೆ ಶಾಸಕರನ್ನು ಖರೀದಿ ಮಾಡಿದ್ರೆ ಅದು ಶಕ್ತಿಯುತ ಸರ್ಕಾರನ ಅಂತ ಪ್ರಶ್ನಿಸಿದ್ರು. ಯಾರು ಅವತ್ತು ಬೆಂಗಳೂರಿನಿಂದ ಮುಂಬೈಗೆ 2 ಗಂಟೆ ಒಂದೊಂದು ವಿಮಾನ ಹಾರ್ತಾ ಇತ್ತಲ್ಲ, MLAಗಳನ್ನ ಕರ್ಕೊಂಡು ಹೈಜಾಕ್ ಮಾಡ್ಕೊಂಡು ಆ ವಿಮಾನಕ್ಕೆ ಹೋಗಿ ಹತ್ತಿಸ್ತಿದ್ದಾರೆ ಯಾರು, ವಿಮಾನದಲ್ಲಿ ಹೋದವ್ರು ಯಾರು, ಫೋಟೋಗಳು ಕೊಟ್ಟಿದ್ದೀನಿ. HDK ಸುಧಾಕರ್ ಟ್ವೀಟ್ ವಾರ್. ಡ್ರಗ್ಸ್ ಜಾಲದಿಂದಲೇ ನನ್ನ ಸರ್ಕಾರ ಉರುಳಿ ಬಿದ್ದಿದೆ ಅಂತ ಆಗಸ್ಟ್ 30ನೇ ತಾರೀಕು HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ರು.
HDK ಟ್ವೀಟ್ಗೆ ಖಡಕ್ ಆಗಿ ಉತ್ತರಿಸಿದ ಡಾಕ್ಟರ್ ಸುಧಾಕರ್, ನಾನು ಯಾವ ಮುಂಬೈಗೂ ಹೋಗಿಲ್ಲ. ಡ್ರಗ್ ಮಾಫಿಯಾದಿಂದ ಈ ಸರ್ಕಾರ ಬಂದಿದ್ರೆ ಅದು ಖಂಡಿತ ಇರಬಾರದು ಅಂತ ಟ್ವೀಟಾಸ್ತ್ರ ಬಿಟ್ರು. ಸುಧಾಕರ್ ಟ್ವೀಟ್ಗೆ ಟಾಂಗ್ ಕೊಟ್ಟ ಕುಮಾರಸ್ವಾಮಿ, ಕಳೆದ 2 ದಶಕಗಳಿಂದ ಸುಧಾಕರ್ ಅವರು ಯಾವ್ಯಾವ ನಾಯಕರಿಗೆ ಎಂತೆಂಥ ಸೇವೆಗಳನ್ನ ಮಾಡಿದ್ದಾರೆ ಎಂಬ ಹಿನ್ನೆಲೆ ಬಗ್ಗೆ ನಾನು ಮಾತನಾಡಲಾರೆ ಎಂದರು. ಇದಕ್ಕೆ ಪ್ರತಿ ಟ್ವೀಟ್ ಮಾಡಿದ ಸುಧಾಕರ್, ಯಾವ್ಯಾವ ನಾಯಕರಿಗೆ ಏನೇನು ಸೇವೆ ಮಾಡಿ 15 ವರ್ಷದಲ್ಲಿ 2 ಬಾರಿ ಸಿಎಂ ಆಗಿದ್ದೀರಿ ಎಂಬ ಬಗ್ಗೆಯೂ ಒಮ್ಮೆ ತಮ್ಮನ್ನು ಕೇಳಬಹುದೇ ಎಂದರು. ಮಾದಕ ಜಾಲ ಈಗ ರಾಜ್ಯ ರಾಜಕೀಯದಲ್ಲೂ ದೊಡ್ಡ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಹೈ ಎಂಡ್ ಡ್ರಗ್ಸ್ಗೂ ಹಾಗೂ ಸ್ಯಾಂಡಲ್ವುಡ್ಗೆ ಮಾತ್ರವಲ್ಲ, ರಾಜಕೀಯಕ್ಕೂ ನಂಟಿದೆ ಅನ್ನೋ ಗುಸುಗುಸು ಪಿಸು ಕೂಡ ಓಡಾಡ್ತಿದೆ. ಇನ್ನು ನಟಿ ಹಾಗೂ ವಿಧಾನ ಪರಿಷತ್ ಸದಸ್ಯೆ ತಾರಾ ಅನುರಾಧ ಗೃಹ ಸಚಿವರನ್ನ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಹಲವು ಮಾಹಿತಿಗಳನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ತಾರಾ, ಇಂದ್ರಜಿತ್ ಲಂಕೇಶ್ ಆರೋಪಿಸಿರುವ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಇಚ್ಛಾಶಕ್ತಿಯುಳ್ಳ ಸರ್ಕಾರವಿದೆ. ನಾವೆಲ್ಲರೂ ಈ ಸಮಯದಲ್ಲಿ ಸರ್ಕಾರದ ಜೊತೆಗೆ ಕೈ ಜೋಡಿಸಬೇಕು ಎಂದು. ನಾವು ಧ್ವನಿ ಎತ್ತದೇ ಹೋದರೆ, ನಾವು ಇದರ ವಿರುದ್ಧವಾಗಿ ಹೋರಾಟ ಮಾಡದೆ ಹೋದರೆ, ನಾವು ಮುಂದಿನ ಜನಾಂಗಕ್ಕೆ ನಾವು ಮಾಡುತ್ತಿರೋ ಒಂದು ಮೋಸ ಇದು. ಅಂಥ ಮೋಸ ದ್ರೋಹ ಚಿತ್ರರಂಗದಲ್ಲೂ ಅಷ್ಟೇ, ಜನಜೀವನದಲ್ಲೂ ಆಗಬಾರ್ದು. ಈ ನಿಷೇಧ ಸಂಪೂರ್ಣವಾಗಿ ಮಾಡಲಿಕ್ಕೆ ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ನಾವು ಮಾರಾಟಗಾರರನ್ನ ತಡೆ ಹಿಡಿದ್ರೆ ನ್ಯಾಚುರಲಿ ಗ್ರಾಹಕರು ತಡೆ ಹಿಡಿತಾರೆ. ನಾವು ಎರಡನ್ನೂ ತಡೆ ಹಾಕಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತದೆ. ಯಾವುದೇ ಒಂದು ಕಾನೂನನ್ನು ತರದೇ ಹೋದರೆ, ಯಾವುದೇ ಒಂದು ಕಟ್ಟುನಿಟ್ಟ ಕ್ರಮ ತರದೇ ಹೋದರೆ, ಇದು ಹೀಗೆ ಮಾತಾಡ್ತಾ ಮುಂದಿನ ಸಲಕ್ಕೆ ಹೋಗ್ತಾ ಇರ್ತೀವಿ ಹೊರತು ಇದು ತಡೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಜಾಹೀರಾತು ನೀಡುವ ಸ್ಟಾರ್ಸ್ಗಳ ಬಗ್ಗೆ ನಟ ಚೇತನ್ ಕಿಡಿ, ಇವರು ಸ್ಟಾರ್ ನಟರಲ್ಲ, ಸಾಮಾಜಿಕ ದುಷ್ಕೃತ್ಯದ ರಾಯಭಾರಿಗಳು. ಸ್ಯಾಂಡಲ್ವುಡ್ನ ಮಾದಕ ಜಾಲದ ಬಗ್ಗೆ ಕೆಂಡ ಕಾರಿದ ನಟ ಚೇತನ್, ಗುಟ್ಕಾ, ರಮ್ಮಿ, ಜಾಹೀರಾತು ನೀಡುವ ಸ್ಟಾರ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳ ಜೊತೆಗೆ ಕೆಲ ರಾಜಕೀಯ ನಾಯಕರುಗಳ ಮಕ್ಕಳಿಗೂ ಡ್ರಗ್ಸ್ ಲಿಂಕ್ ಇದೆ ಅನ್ನೋ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ರು. ಹಾಗಾಗಿ ರಾಜಕೀಯ ಲೋಕಕ್ಕೂ ಈ ಅಮಲಿನ ಮದ ತಾಕಿದ್ಯಾ ಎಂಬ ಅನುಮಾನ ದಟ್ಟವಾಗಿ ಕಾಡ್ತಿದೆ. ಇಲ್ಲಿ ರಾಜಕಾರಣಿಗಳಿದ್ದಾರೆ, ಮಾಡೆಲ್ ಕೋಆರ್ಡಿನೇಟರ್ಗಳಿದ್ದಾರೆ, ಮಾಡೆಲ್ ಏಜೆನ್ಸಿಗಳಿದ್ದಾರೆ, ಆಮೇಲೆ ಕೆಲವು ಪತ್ರಿಕೆಯ ವರದಿಗಾರರು ಕೂಡ ಪಾರ್ಟಿ ಮಾಡ್ತಾರೆ, ಹನಿ ಟ್ರ್ಯಾಪ್ಗೆ ಇನ್ವಾಲ್ವ್ ಆಗ್ತಾರೆ, ಪ್ರಾಸ್ಟಿಟ್ಯೂಷನ್ಗೂ ಇದ್ದಾರೆ ಅಂತ ಹೇಳಿದ್ದೀರಾ ಕಮಿಷನರು. ಯಾಕೆ ಬಹಿರಂಗ ಪಡಿಸಲ್ಲ? ಅಥವಾ ನೀವು ಒಂದು ಹ್ಯಾಂಡ್ ಇನ್ ಗ್ಲೋವ್ ಆಗಿದ್ದೀರಾ ಈ ರಾಜಕಾರಣಿಗಳ ಜೊತೆ, ಅಥವಾ ಅವ್ರ ಬಗ್ಗೆ ಭಯಾನ ನಿಮಗೆ? ಸ್ಯಾಂಡಲ್ವುಡ್ ಮಾದಕ ಜಗತ್ತಿನ ಬಗ್ಗೆ ಅನೇಕ ರಾಜಕೀಯ ನಾಯಕರುಗಳು ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಬಗ್ಗೆ ಮಾತನಾಡಿದ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್, ಡ್ರಗ್ಸ್ ಜಾಲವನ್ನು ಭೇದಿಸಬೇಕು ಅಂತ ಹೇಳಿದ್ರು. ಡ್ರಗ್ಸ್ ಜಾಲನ ಭೇದಿಸಲೇಬೇಕು. ಬಿಕಾಸ್ ಈಗಾಗಲೇ ನಮ್ಮ ಕೆಲವರೆಲ್ಲ ಹೇಳ್ತಾ ಇರೋ ರೀತಿಯಲ್ಲಿ ನಮ್ಮ ಮಕ್ಕಳು ಕೂಡ ಹಾಳಾಗ್ಬಿಡ್ತಾ ಇದೆ. ಶಾಲೆಗಳ ಮುಂದೆಯೇ ಡ್ರಗ್ಸ್ ಮಾರಾಟವಾಗ್ತಿದೆಯಾ? ಅಮಲಿನ ಜಾಲದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಶಾಸಕ ರಿಜ್ವಾನ್ ಅರ್ಷದ್, ಶಾಲೆಗಳ ಮುಂದೆಯೇ ಡ್ರಗ್ಸ್ ಮಾರಾಟವಾಗ್ತಿದೆ, 10-12 ವರ್ಷದ ಮಕ್ಕಳಿಗೆ ಡ್ರಗ್ಸ್ ಅಮಲು ಹತ್ತಿಸುವ ಪ್ರಯತ್ನ ಆಗ್ತಿದೆ ಅನ್ನೋ ಸ್ಫೋಟಕ ಮಾಹಿತಿ ಬಿಚ್ಚಿಟ್ರು. ನನ್ನ ಪ್ರಕಾರ ನನಗೆ ಬಂದಿರತಕ್ಕಂಥ ಮಾಹಿತಿ, ಸ್ಕೂಲ್ಗಳ ಆಚೆನೂ ಕೂಡ ಡ್ರಗ್ಸ್ ಮಾರಾಟ ಆಗ್ತಾ ಇದೆ. 10 ವರ್ಷದ ಮಕ್ಕಳು, 12 ವರ್ಷದ ಮಕ್ಕಳಿಗೆ ಡ್ರಗ್ಸಿನ ಒಂದು ಅಭ್ಯಾಸ, ಒಂದು ಚಟ ಆಗಲಿ ಅಂತ ಹೇಳಿ ಪ್ರಯತ್ನಗಳು ಮಾಡಿ ಅಲ್ಲಿಂದ ಅವ್ರಿಗೆ ಇದು ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆ ನಡೀತಾ ಇದೆ ಅಂತ. ಸಿಲಿಕಾನ್ ಸಿಟಿಗೆ ಡ್ರಗ್ಸ್, ಗಾಂಜಾ ಸದ್ಯ ಇಲ್ಲದೆ ಸಪ್ಲೈ ಆಗ್ತಾ ಇದೆ. ಹೈ ಎಂಡ್ ಡ್ರಗ್ಸ್ ಯಾವ್ಯಾವ ಮೂಲೆಯಿಂದ ಬರುತ್ತೆ ಅಂತ ಕೇಳಿದ್ರೆ ನೀವು ಕೂಡ ಒಮ್ಮೆ ಬೆಚ್ಚಿ ಬೀಳ್ತೀರಾ. ಡ್ರಗ್ಸ್ ಜಾಲದಲ್ಲಿ ಹಲವು ಯುವ ನಟ ನಟಿಯರ ಹೆಸರು ಕೇಳ್ಬರ್ತಾ ಇದೆ. ಈ ಲಿಸ್ಟ್ ನಲ್ಲಿ 28 ವರ್ಷದ ಆ ಯುವ ನಟಿಯ ಹೆಸರು ಕೂಡ ಕೇಳ್ಬಂದಿದೆ. ಶಾಸಕರೊಬ್ಬರ ಮಗನಿಗೂ ಡ್ರಗ್ಸ್ ಮಾಫಿಯಾ ಲಿಂಕ್ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಯಾರದು ಆ ನಟಿ? ಏನಿದು ಇಂದ್ರಜಾಲದ ಕಹಾನಿ? ಹೇಳ್ತೀವಿ ನೋಡಿ. ವಿಚಾರಣೆ ವೇಳೆ ದಾಖಲೆ ನೀಡಿಲ್ವಾ ಇಂದ್ರಜಿತ್? ನಟ ನಟಿಯರ ಹೆಸರನ್ನು ಮಾತ್ರ ಪ್ರಸ್ತಾಪಿಸಿದ್ದಾರಾ ನಿರ್ದೇಶಕ? ಇಂದ್ರಜಿತ್ ಸಿಡಿಸಿದ ಒಂದೇ ಒಂದು ಬಾಂಬ್ ಇಡೀ ಗಾಂಧಿನಗರವನ್ನೇ ಗಢ ಅಂತ ನಡುಗಿಸಿದೆ. ಆಗಸ್ಟ್ 31ಕ್ಕೆ ಸಿಸಿಬಿ ವಿಚಾರಣೆಗೆ ಹಾಜರಾದ ಬೆನ್ನಲ್ಲೇ ಹಲವು ಸೆಲೆಬ್ರಿಟಿಗಳಿಗೆ ಢವಢವ ಶುರುವಾಗಿತ್ತು. ವಿಚಾರಣೆಗೆ ಹಾಜರಾದ ನಂತರ ಮಾತನಾಡಿದ ಇಂದ್ರಜಿತ್, ನಾನು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನೀಡಿದ್ದೀನಿ ಅಂದಿದ್ದು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್, ಇಂದ್ರಜಿತ್ ಅವರು ವಿಚಾರಣೆ ವೇಳೆ ಹಿಂದಿನ ಘಟನೆಗಳು ಹಾಗೂ ಕೆಲವರ ಹೆಸರುಗಳನ್ನಷ್ಟೇ ಹೇಳಿದ್ದಾರೆ, ಹೇಳಿಕೆಗೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಗಳನ್ನು ನೀಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಕೆಲವು ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ, ಬಟ್ ಅದಕ್ಕೆ ಪೂರಕವಾಗಿ ಏನಾದರೂ ದಾಖಲೆ ಅಥವಾ ಬೇರೆ ಏನಾದರೂ ಅವರಲ್ಲಿ ಎವಿಡೆನ್ಸ್ ಇದ್ದರೆ ಅದನ್ನು ಕೂಡ ಅವ್ರು ಬಂದು ನಮಗೆ ಕೊಡ್ಬೋದು. ಅದಕ್ಕೆ ಅವರಿಗೆ ಇನ್ನೊಮ್ಮೆ ಅಂಥದ್ದು ಏನಾದರೂ ಸಾಕ್ಷ್ಯಾಧಾರ ಇದ್ದರೆ ಬಂದು CCBಗೆ ಕೊಡೋಕ್ಕೆ ಅವ್ರಿಗೂ ಕೂಡ ಒಂದು ನಾವು ನೋಟಿಸನ್ನು ಕೊಡ್ತೀವಿ. ಡ್ರಗ್ಸ್ ಜಾಲಕ್ಕೆ ಸಿಲುಕಿದ್ದಾರಾ 28 ವರ್ಷದ ಆ ನಟಿ? ಸ್ಯಾಂಡಲ್ವುಡ್ಗೆ ಮಾತ್ರವಲ್ಲ,
ರಾಜಕೀಯಕ್ಕೂ ಅಮಲಿನ ಲೋಕದ ನಂಟಿದೆ ಅನ್ನೋ ಮಾತುಗಳು ಓಡಾಡ್ತಿವೆ. ಶಾಸಕರೊಬ್ಬರ ಮಗನಿಗೂ ಡ್ರಗ್ಸ್ ಜಾಲಕ್ಕೂ ಲಿಂಕ್ ಇದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಓಡಾಡ್ತಿವೆ. ಸ್ಯಾಂಡಲ್ವುಡ್ನಲ್ಲಿ ಹೊಸ ನಟ ನಟಿಯರೇ ಹೆಚ್ಚು ಜನ ಮಾದಕ ವ್ಯಸನಿಗಳಾಗಿದ್ದಾರೆ ಅಂತ ಇಂದ್ರಜಿತ್ ಹೇಳಿದ್ರು. ಡ್ರಗ್ಸ್ ಜಾಲಕ್ಕೆ 28 ವರ್ಷದ ಯುವ ನಟಿಯೊಬ್ಬಳು ಸಿಲುಕಿಕೊಂಡಿದ್ದಾರೆ ಅನ್ನೋ ಮಾತುಗಳು ಗಾಂಧಿನಗರದಲ್ಲಿ ಓಡಾಡ್ತಿವೆ. ನೈಜೀರಿಯಾದಿಂದ ಸಪ್ಲೈ ಆಗ್ತಾ ಇದೆಯಾ ಡ್ರಗ್ಸ್? ಇನ್ನು ಈ ಡ್ರಗ್ಸ್, ಗಾಂಜಾ, ಅಫೀಮು ಎಲ್ಲ ಸದ್ದೇ ಇಲ್ಲದೆ ಸಿಲಿಕಾನ್ ಸಿಟಿಗೆ ಲಗ್ಗೆ ಇಡ್ತಿವೆ. ನೈಜೀರಿಯಾ, ಜರ್ಮನಿ, ಬೆಲ್ಜಿಯಂ, ಅಫ್ಘಾನಿಸ್ತಾನ, ಬ್ರೆಜಿಲ್, ಕೆನಡಾ, ನೆದರ್ಲ್ಯಾಂಡ್ ಹೀಗೆ ವಿದೇಶಗಳಿಂದ ಸೈಲೆಂಟ್ ಆಗಿ ಮಾದಕ ದ್ರವ್ಯಗಳು ಉದ್ಯಾನ ನಗರಿಗೆ ಎಂಟ್ರಿ ಕೊಡ್ತಿವೆ. ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಬೆಂಗಳೂರಿಗೆ ಸರಬರಾಜು ಆಗ್ತಿದೆ. ಡ್ರಗ್ ಪೆಡ್ಲರ್ಗಳಿಗೆ ಯಾರ ಭಯವೂ ಇಲ್ಲದೆ ಎಲ್ಲವನ್ನೂ ಸಾಗಿಸುತ್ತಿದ್ದಾರೆ. ವಿದೇಶಿಗರು ಹೆಚ್ಚು ಜನ ಇರೋ ಸ್ಥಳದಲ್ಲಿಯೇ ಡ್ರಗ್ಸ್ ಲಿಂಕ್ ಹೆಚ್ಚಾಗಿದೆ. ಡ್ರಗ್ಸ್ ಲಿಂಕ್ ಬಗ್ಗೆ ನಟ ಸುದೀಪ್ ಹೇಳಿದ್ದೇನೆ. ಸೆಪ್ಟೆಂಬರ್ 2ಕ್ಕೆ ನಟ ಸುದೀಪ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಂದ್ರಜಿತ್ ಲಂಕೇಶ್ ಜೊತೆ ಸುದೀಪ್ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದರು. ಈ ವೇಳೆ ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕ್ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿತು. ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ಸ್ ವಿಚಾರ ನನಗೇನು ಗೊತ್ತಿಲ್ಲ ಅಂತ. ಐ ಡೋಂಟ್ ನೋ ಸರ್. ಸೊ ವೆನ್ ಐ ಡೋಂಟ್ ನೋ, ಇವಾಗ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪಾಗ್ಬಿಡುತ್ತೆ. ಬಿಕಾಸ್ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಆ್ಯಂಡ್ ಇದರಲ್ಲಿ ಯಾವುದೋ ಮುಜುಗುರ ಇಟ್ಕೊಂಡು ಹೆದರ್ಕೊಂಡು ಅಥವಾ ಏನಾರು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೇನೋ ಅನ್ಕೊಂಡು ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಒಳ್ಳೆ ಶ್ರೇಷ್ಠವಾದ ಜಾಗದಲ್ಲಿ ಕೂತಿದ್ದೀನಿ, ಇಲ್ಲಾಕೆ ಸುಳ್ಳು ಹೇಳಿ. ಇಂದ್ರಜಿತ್ ಲಂಕೇಶ್ 15 ಜನ ನಟ ನಟಿಯರ ಲಿಸ್ಟ್ ಅನ್ನು ಸಿಸಿಬಿಗೆ ಕೊಟ್ಟಿದ್ದು, ಈಗ ಅವರಿಗೆ ಸಿಸಿಬಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಇಂದ್ರ ಕೇವಲ ಒಂದೇ ಲಿಸ್ಟ್ ಅಲ್ಲ, ಅವ್ರ ಹತ್ರ ಸೆಕೆಂಡ್ ಲಿಸ್ಟ್ ಕೂಡ ರೆಡಿ ಆಗಿದೆ. 15 ಜನ ನಟ ನಟಿಯರು ಮಾತ್ರವಲ್ಲ, ಇನ್ನೂ ಕೆಲವರ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮತ್ತಷ್ಟು ಜನ ಸ್ಟಾರ್ಸ್ಗಳಿಗೆ ಶುರುವಾಯ್ತಾ ಢವಢವ? ಈ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ಇಂದ್ರಜಿತ್ ಲಂಕೇಶ್ ಈಗಾಗಲೇ ಸಿಸಿಬಿ ಮುಂದೆ 15 ಜನ ನಟ ನಟಿಯರ ಹೆಸರನ್ನು ಬಿಚ್ಚಿಟ್ಟಿದ್ದಾರೆ. ಇಂದ್ರಜಿತ್ ಅವರಿಂದ ಸಂಪೂರ್ಣ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವಿಚಾರಣೆಗೆ ಕರೆಸಲು ಸಿಸಿಬಿ ಚಿಂತನೆ ನಡೆಸಿದೆ. ಹಾಗೆ ಇಂದ್ರಜಿತ್ ಲಂಕೇಶ್ ಯಾವ 15 ಜನ ನಟ ನಟಿಯರ ಹೆಸರನ್ನು ಹೇಳಿದ್ದಾರೋ ಅವರೆಲ್ಲರಿಗೂ ನೋಟಿಸ್ ಕೊಡೋಕೆ ಸಿಸಿಬಿ ಸಿದ್ಧತೆ ನಡೆಸಿದೆ. ಇಂದ್ರಜಿತ್ ಬಳಿ ರೆಡಿಯಾಗಿದೆಯಾ ಸೆಕೆಂಡ್ ಲಿಸ್ಟ್? ಆ ಲಿಸ್ಟ್ನಲ್ಲಿರೋ ನಟ ನಟಿ ಯಾರು ಗೊತ್ತಾ? ಇಂದ್ರಜಿತ್ ಹತ್ರ ಕೇವಲ ಒಂದೇ ಒಂದು ಲಿಸ್ಟ್ ಮಾತ್ರ ಇಲ್ಲ. ಇಂದ್ರನ ಡೈರಿಯಲ್ಲಿ ಮತ್ತಷ್ಟು ಸ್ಟಾರ್ ನಟ ನಟಿಯರ ಹೆಸರುಗಳಿವೆ ಅಂತ ಹೇಳಲಾಗ್ತಿದೆ. ಇಂದ್ರಜಿತ್ ಬಳಿ ಸೆಕೆಂಡ್ ಲಿಸ್ಟ್ ಕೂಡ ರೆಡಿಯಾಗಿದೆ. ಅದನ್ನು ಸದ್ಯದಲ್ಲೇ ರಿವೀಲ್ ಮಾಡಲಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಿವೆ. ಈಗಾಗಲೇ 15 ಜನರ ಹೆಸರು ಹೇಳಿದ್ದಕ್ಕೆ ಅಮಲೇರಿಸಿಕೊಂಡ ನಟ ನಟಿಯರಿಗೆ ಢವ ಶುರುವಾಗಿದೆ. ಡ್ರಗ್ಸ್ ಮಾಫಿಯಾ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಲವರು ಆಶ್ಚರ್ಯ ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರು ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಇದು ಕಾಮನ್ ಆಗಿದೆ ಅಂತಾರೆ. ಈ ನಡುವೆ ನಟಿ ನಿವೇದಿತಾ ಮಾತ್ರ ತುಂಬಾ ಅಚ್ಚರಿ ಎಂಬಂತೆ ಹೇಳಿಕೆ ಕೊಟ್ಟಿದ್ದಾರೆ. ಗಾಂಜಾವನ್ನು ಲೀಗಲೈಸ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ. ಈ ನೆಲದಲ್ಲಿ ಅದರ ಮಹತ್ವ ಗೊತ್ತಿದ್ದು ಅದನ್ನ ನಿಷೇಧ ಮಾಡಿದ್ದಾರೆ. ಸಿಂಥೆಟಿಕ್ ಡ್ರಗ್ಸ್, ಕೊಕೇನ್ ಅಂತ ಮಾರಕ ಡ್ರಗ್ಸ್ ಜೊತೆ ಇದನ್ನ ಸೇರಿಸ್ಬಿಟ್ಟಿದ್ದಾರೆ. ಹೆಂಗಾಗತ್ತೆ ಹೇಳಿ? ಸಿಂಥೆಟಿಕ್ ಮತ್ತೆ ಇದು ಬೀಜ ಹಾಕಿದ್ರೆ ಗಿಡ ಬರುತ್ತೆ. ಇದು ಮತ್ತೆ ಸಿಂಥೆಟಿಕ್ ಡ್ರಗ್ಸ್ ಒಂದೇ ಗ್ರೂಪ್ಗೆ ಹಾಕಿ ಒಂದೇ ತರ ಬ್ಯಾನ್ ಮಾಡಕ್ ಹೆಂಗ್ ಸಾಧ್ಯ? ಅದು ಜಸ್ಟ್ ಡಸಂಟ್ ಮೇಕ್ ಸೆನ್ಸ್. ಒಂದ್ ಕಡೆ ಸ್ಯಾಂಡಲ್ವುಡ್ಗೆ ಗಾಂಜಾ ಘಾಟು ಜೋರಾಗಿ ಮಿತ್ಕೊಂಡಿದೆ ಅನ್ನೋ ಮಾತುಗಳು ಓಡಾಡ್ತಿವೆ. ಈ ನಡುವೆ ರಾಜಕೀಯದಲ್ಲೂ ಗಾಂಜಾ ಗಮ್ಮತ್ತು ಕೇಳಿ ಬರ್ತಿದೆ. ರಾಜಕೀಯಕ್ಕೂ ಡ್ರಗ್ಸ್ಗೂ ನಂಟಿದೆ ಅನ್ನೋ ಮಾತುಗಳು ಓಡಾಡ್ತಿವೆ. ಒಂದು ಡ್ರಗ್ಸ್ ಮಾಫಿಯಾ ಸರ್ಕಾರವನ್ನೇ ಉರುಳಿಸ್ತಾ. ಅಮಲೂರಿನ ಡ್ರಗ್ಸ್ ಮಾಫಿಯಾ ರಾಜಕೀಯ ಕ್ಷೇತ್ರದಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದಂತೂ ಸುಳ್ಳಲ್ಲ. ಸ್ಯಾಂಡಲ್ವುಡ್ ಮಾತ್ರ ಮಾದಕ ದುನಿಯಾದ ಸುಳಿಯಲ್ಲಿ ಇಲ್ಲ, ರಾಜಕೀಯಕ್ಕೂ ಇದರ ಘಾಟು ಅಂಟ್ಕೊಂಡಿದೆ. ಡ್ರಗ್ಸ್ ಮಾಫಿಯಾ ರಾಜ್ಯ ರಾಜಕೀಯದಲ್ಲೂ ತಲ್ಲಣ ಸೃಷ್ಟಿಸಿದೆ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.